ಕಾಂಕ್ರೀಟ್ ರಸ್ತೆಯ ಅಭಿವೃದ್ಧಿಗೆ ಇಲ್ಲಿ ಚಾಲನೆ ನೀಡಿದ್ದೇವೆ. ಅದು ಅಂದಾಜು ನಮ್ಮ ಲ್ಯಾಂಡ್ ಆರ್ಮಿ ಮೂಲಕ ಅದು ಎಷ್ಟು ಮೀಟ್ರ್ ಆಗ್ತದೆ ಅನ್ನೋದ್ರ ಬಗ್ಗೆ ಅನುಸರಣೆ ಮಾಡಿ ಇಲ್ಲಿ 2 ರಸ್ತೆ ಆಗಬೇಕಾಗಿದೆ. ಮೈಸೂರು ರಸ್ತೆ ವ್ಯಾಪ್ತಿಯಾಗಿದೆ. ಅದ್ರ ಜೊತೆಗೆ ಉಯ್ಯಾಲೆ ಕನ್ನಡತರದ್ದು ಕೂಡ ಇದರಲ್ಲಿ ಸೇರಲ್ಲ, ಬೇರೆ ಇದರಲ್ಲಿ ಅದು ಅದನ್ನು ಕೂಡ ಮಾಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಈ ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ ರಾಮಣ್ಣವರು, ರವಣ್ಣ, ಮಹೇಶು, ದಿನೇಶು ಎಲ್ಲ ನಿಮ್ಗೆ, ಏಕೆಂದರೆ ಹಿಂದೆ ಸೇವಾ ರಸ್ತೆ ಇರಲಿಲ್ಲ, ನಿಮಗೆಲ್ಲ ಗೊತ್ತಿದೆ. ಇವೆಲ್ಲ 2 ಕಡೆ ಸರ್ವಿಸ್ ರಸ್ತೆ ಆಗಿರೋದ್ರಿಂದ ಅಪ್ ಟು ಪೆಟ್ರೋಲ್ ಬಂಕ್ ತನಕನೂ ಕೂಡ ಡೆವಲಪ್ಮೆಂಟ್ಗೆ ಅನುಕೂಲ ಆಗಿದೆ. ಇಲ್ಲಿಂದ ಅಪ್ ಟು ಹೊನ್ನೇನಹಳ್ಳಿ ತನಕನೂ ಕೂಡ 2 ಬದಿಯಲ್ಲಿ ಸರ್ವಿಸ್ ರಸ್ತೆ ಮಾಡೋದ್ರಿಂದ ಇವತ್ತು ನಿಧಿ ಸೇವೆಯ ಒಂದು ಚಿತ್ರಣನೇ ಬದಲಾವಣೆ ಆಗಿದೆ. ಅಂದರೆ ಸ್ವಲ್ಪ ನಮಗೆ ನುಗ್ಗೇಳಿ ಕಡೆಗೆ ಹೋಗ್ತಕ್ಕಂಥ ಕಡೆ ಒಂದು ಅಪಘಾತಗಳಾಗ್ತಾ ಇದ್ದಾವೆ. ಅದಕ್ಕೇನಾದ್ರು ತಾಂತ್ರಿಕವಾಗಿ ಅದನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆಲೋಚನೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತೇವೆ. ಈ ಕಾಮಗಾರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ನಮಸ್ಕಾರ. ನಮಗಿನ್ನೂ ಕೂಡ ಹೆಚ್ಚು ಬೇಕು ಹಣ, ಅನುದಾನದ ಲಭ್ಯತೆಯನ್ನು ಆಧರಿಸಿ ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ. ಇವತ್ತು ನಮ್ಮ ನಿಧಿ ಸೇವೆ ಚನ್ನರಾಯಪಟ್ಟಣ ನಗರವನ್ನು ಹೊರತುಪಡಿಸಿದರೆ ದೊಡ್ಡ ವಸತಿ ಪ್ರದೇಶವಾಗಿ ಇವತ್ತು ಬೆಳೀತಿದೆ. ಇವತ್ತು ಹಿನ್ನೆಲೆಯಲ್ಲಿ ಆದ್ಯತೆ ಮೇರೆಗೆಲ್ಲ ಕೂಡ ಅವಕಾಶ ಮಾಡ್ತಾ ಇದ್ದೇವೆ. ಇವತ್ತು ಫ್ಲೈಓವರ್ ಇರ್ಬೋದು,